ಆರ್ಎಸ್ಎಸ್ನ ಕೇಂದ್ರ ಕಚೇರಿ ನಾಗ್ಪುರದಲ್ಲೇ ಆರ್ಎಸ್ಎಸ್ ಶುರುವಾಗಿದ್ದು ಅದರ ಕೇಂದ್ರ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರೋದು. ಅವರು ಬಂದ ಸಮಯದಲ್ಲಿ ಮೋಹನ್ ಜಿ ಭಾಗವತ್ ಅವರು ಕೂಡ ಅವ್ರ ಜೊತೆಗಿದ್ದಾರೆ. ಆರ್ಎಸ್ಎಸ್ನ ಸರಸಂಘ ಚಾಲಕರು, ಈಗಿನ ಸರಸಂಘ ಚಾಲಕರು. ನೋಡಿ ಅಲ್ಲಿ ಡಾಕ್ಟರ್ ಜಿ ಹಾಗೆ ಗುರೂಜಿ ಅವರ ಸಮಾಧಿ ಕೂಡ ಇದೆ. ಅಲ್ಲಿ ಅವರು ಪೂಜೆ ಮಾಡ್ತಿರೋದು ಅಥವಾ ನಮಸ್ಕಾರ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಯುಗಾದಿ. ಆರ್ಎಸ್ಎಸ್ನ ಪ್ರಮುಖ ಉತ್ಸವಗಳಲ್ಲಿ ಯುಗಾದಿ ಉತ್ಸವವೂ ಕೂಡ ಒಂದು. ಈ ಉತ್ಸವ ಆರ್ಎಸ್ಎಸ್ನ ಮಟ್ಟಿಗಂತೂ ಬಹಳ ವಿಶೇಷವಾದದ್ದು. 7 ಉತ್ಸವಗಳ ಪೈಕಿ ಯುಗಾದಿ ಕೂಡ ಒಂದು. ಇವತ್ತಿನ ಈ ಯುಗಾದಿ ಆರ್ಎಸ್ಎಸ್ ಮಟ್ಟಿಗೆ ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಪ್ರಧಾನಿ ಮೊದಲ ಬಾರಿಗೆ, ತಾವು ಪ್ರಧಾನಿಯಾದ ನಂತರ ಮೊದಲ ಬಾರಿಗೆ ಈಗ ಆರ್ಎಸ್ಎಸ್ನ ಕೇಂದ್ರ ಕಚೇರಿಗೆ ಬಂದಿರೋದು, ನಾಗ್ಪುರಕ್ಕೆ ಆಗಮಿಸಿರೋದು. ನಾಗ್ಪುರದಲ್ಲಿ ಆರ್ಎಸ್ಎಸ್ನ ಕಚೇರಿಗೆ ಬಂದು ಅಲ್ಲಿ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿರೋದು, ವಿಸಿಟ್ ಮಾಡಿರೋದು. ಈವರೆಗೂ ಯಾವೊಬ್ಬ ಪ್ರಧಾನಿಯೂ ಕೂಡ ಪ್ರಧಾನಿ ಸ್ಥಾನದಲ್ಲಿದ್ದಾಗ ಯಾರೂ ಕೂಡ ಆರ್ಎಸ್ಎಸ್ ಕಚೇರಿಗೆ ಬಂದಿರಲಿಲ್ಲ. ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ. ರೇಷಿಂ ಬಾಗ್ನಲ್ಲಿರುವ ಸ್ಮೃತಿ ಮಂದಿರ, ಇದೇ ಸ್ಮೃತಿ ಮಂದಿರಕ್ಕೆ ಪ್ರಧಾನಿ ಬಂದಿರೋದು. ದೀಕ್ಷಾ ಭೂಮಿಗೆ ಭೇಟಿ ನೀಡಿದ್ದಾರೆ. ಮಾಧವ ನೇತ್ರಾಲಯಕ್ಕೆ ಪ್ರಧಾನಿಗಳು ಇವತ್ತು ಶಂಕುಸ್ಥಾಪನೆ ಮಾಡ್ತಾರೆ. ಪ್ರಧಾನಿ ಮೋದಿಗೆ ಮೋಹನ್ ಭಾಗವತ್ ಸಾಥ್ ಕೊಟ್ಟಿದ್ದಾರೆ. ಹಾಗೆ ಆರ್ಎಸ್ಎಸ್ನ ಪದಾಧಿಕಾರಿಗಳು ಅವರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿದ್ದಾರೆ. ಗುಜರಾತ್ನ ಸಿಎಂ ಆಗಿದ್ದಾಗ ಮೋದಿ ಭೇಟಿ ಕೊಟ್ಟಿದ್ರು ಆರ್ಎಸ್ಎಸ್ನ ನಾಗ್ಪುರದ ಕಚೇರಿಗೆ. 2012ರ ಸೆಪ್ಟೆಂಬರ್ನಲ್ಲಿ ಮೋದಿ ಭೇಟಿ ಕೊಟ್ಟಿದ್ರು. ಹಾಗೆ ನೋಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ ಆರ್ಎಸ್ಎಸ್ನ ಸ್ವಯಂ ಸೇವಕ ಆಗಿಯೂ, ಮುಖ್ಯ ಶಿಕ್ಷಕ ಆಗಿಯೂ, ಪ್ರಚಾರಕ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಅದಾದ ನಂತರ ಅವರಿಗೆ ಆರ್ಎಸ್ಎಸ್ನ ಈ ಉತ್ಸವಗಳ ಬಗ್ಗೆ ಅರಿವಿದೆ. ಈ ಯುಗಾದಿ ಅನ್ನೋದು ಆರ್ಎಸ್ಎಸ್ನಲ್ಲಿ ಎಷ್ಟು ವಿಶೇಷ ಅನ್ನೋದ್ರ ಬಗ್ಗೆಯೂ ಕೂಡ ಅರಿವಿದೆ. ಸಹಜವಾಗಿ ಆರ್ಎಸ್ಎಸ್ನ ಶಾಖೆಗಳಲ್ಲಿ ಈ ಯುಗಾದಿಯನ್ನ ಪ್ರತಿನಿತ್ಯದ ಶಾಖೆಗಿಂತಲೂ ಕೂಡ ವಿಶೇಷವಾಗಿ ಆ ಶಾಖೆಯಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಸುಮಾರು 7 ಉತ್ಸವಗಳ ಪೈಕಿ ಆರ್ಎಸ್ಎಸ್ನ ಈ ಯುಗಾದಿ ಉತ್ಸವ ಬಹಳ ವಿಶೇಷ ಆರ್ಎಸ್ಎಸ್ ಮಟ್ಟಿಗೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾದದ್ದು. ಬಹುಶಃ ಎಷ್ಟು ಜನ ಸ್ವಯಂ ಸೇವಕರಿದ್ದಾರೆ ಅವರೆಲ್ಲರಿಗೂ ಕೂಡ ಬಹಳ ಒಂದು ಸಂಭ್ರಮ. ದೇಶದ ಪ್ರಧಾನಿ, ಘನತೆವೆತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಗಾದಿಯ ಆರ್ಎಸ್ಎಸ್ನ ಉತ್ಸವದಲ್ಲಿ, ಅದರಲ್ಲೂ ಕೂಡ ನಾಗ್ಪುರದ ಕೇಂದ್ರ ಕಚೇರಿಗೆ ಹೋಗಿರೋದು ಬಹಳ ವಿಶೇಷವಾಗಿದೆ. 13 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಗುಜರಾತ್ನ ಸಿಎಂ ಆಗಿದ್ದಾಗ ಆರ್ಎಸ್ಎಸ್ನ ಕೇಂದ್ರ ಕಚೇರಿಗೆ ಬಂದಿದ್ರು. ಆದರೆ ಈಗ ಪ್ರಧಾನಿ ಆದ ನಂತರ, 2ನೇ ಬಾರಿ ತಾವು ಪ್ರಧಾನಿ ಆದ ನಂತರ ಈಗ ಆರ್ಎಸ್ಎಸ್ನ ಕಚೇರಿಗೆ ಬಂದಿರೋದು. 13 ವರ್ಷದ ನಂತರ ಬಂದಿದ್ದಾರೆ. ಕೇಶವ್ ಬಲಿರಾಮ್ ಹೆಗ್ಡೆವಾರ್ ಹಾಗೆ ಗೋಳವಲ್ಕರ್ ಗುರೂಜಿ ಅವರ ಸ್ಮಾರಕ ಸ್ಥಳ ಇದೆ. ಆ ಸ್ಥಳಕ್ಕೆ ನಮಸ್ಕಾರ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆರ್ಎಸ್ಎಸ್ನ ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಗ್ಡೆವಾರ್, 2ನೇ ಸರಸಂಘ ಚಾಲಕ ಎಂಎಸ್ ಗೋಳವಲ್ಕರ್ ಗುರೂಜಿ ಅಂತ ಕರೀತಾರೆ ಅವರನ್ನ. ಅವರ ಒಂದು ಸಮಾಧಿ ಸ್ಥಳಕ್ಕೆ, ಸ್ಮಾರಕ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಸೋಲಾರ್ ಇಂಡಸ್ಟ್ರೀಸ್ಗೆ ಭೇಟಿ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗೆ ಮಹಾರಾಷ್ಟ್ರ ಬಳಿಕ ಛತ್ತೀಸ್ಗಢಗೆ ಪ್ರಯಾಣವನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತಿನ ಭೇಟಿ, ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ನ ಕಚೇರಿ ನಾಗ್ಪುರಕ್ಕೆ ಬಂದಿದ್ದಾರೆ. ಅದರ ನೇರ ದೃಶ್ಯಾವಳಿಯನ್ನ ತಾವು ನೋಡ್ತಾ ಇದ್ದೀರಿ. ಆಬ್ವಿಯಸ್ಲಿ ಹೊಸ ಪದ್ಧತಿಗೆ ನಮೋ ನಾಂದಿ ಹಾಕಿದ್ದಾರೆ. ನಾಗ್ಪುರದ ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿಯಾಗಿ ಭೇಟಿ ಕೊಡುವ ಮುಖಾಂತರ ಒಂದು ಹೊಸ ಪದ್ಧತಿಗೆ ನಾಂದಿ ಹಾಡಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಮೋಹನ್ ಭಾಗವತ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಧಾನಿ ನಾಗ್ಪುರದ ಆರ್ಎಸ್ಎಸ್ ಕಚೇರಿಗೆ ಭೇಟಿ ಕೊಡ್ತಾ ಇರೋದು ಸಾಂಕೇತಿಕವಾಗಿ ಭಾರತದಾದ್ಯಂತ ಒಂದು ಸಂದೇಶವನ್ನ ಸಾರುತ್ತೆ. ಅಂದ್ರೆ ಈ ಹಿಂದೆ ಆರ್ಎಸ್ಎಸ್ ಬಗ್ಗೆ ಎಷ್ಟೆಲ್ಲ ಅದರ ಹೆಸರನ್ನ ಕೆಡಿಸುವಂತಹ ಪ್ರಯತ್ನಗಳು ಹಲವು ಹಿತಾಸಕ್ತಿಗಳಿಂದ, ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಏನ್ ಹೇಳ್ತೀವಿ, ಆ ಥರದ ಹಿತಾಸಕ್ತಿಗಳಿಂದ ಸದಾ ನಡೀತಾ ಇದ್ದದ್ದನ್ನ ನಾವು ಗಮನಿಸಬಹುದು. ಅಂಥದ್ದೆಲ್ಲದಕ್ಕೂ ಒಂದು ಚಾಟಿ ಬೀಸಿದಂತೆ ಒಂದು ವಿರೋಧಾತ್ಮಕವಾಗಿ ಪ್ರಧಾನಿ ಮೋದಿ ಅವರ ಭೇಟಿ ಇದೆ. ಆರ್ಎಸ್ಎಸ್ನ ಕೇಂದ್ರ ಕಚೇರಿ ನಾಗ್ಪುರದಲ್ಲೇ ಆರ್ಎಸ್ಎಸ್ ಶುರುವಾಗಿದ್ದು ಅದರ ಕೇಂದ್ರ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಆರ್ಎಸ್ಎಸ್ ಕಚೇರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರೋದು. ಅವರು ಬಂದ ಸಮಯದಲ್ಲಿ ಮೋಹನ್ ಜಿ ಭಾಗವತ್ ಅವರು ಕೂಡ ಅವ್ರ ಜೊತೆಗಿದ್ದಾರೆ. ಆರ್ಎಸ್ಎಸ್ನ ಸರಸಂಘ ಚಾಲಕರು, ಈಗಿನ ಸರಸಂಘ ಚಾಲಕರು. ನೋಡಿ ಅಲ್ಲಿ ಡಾಕ್ಟರ್ ಜಿ ಹಾಗೆ ಗುರೂಜಿ ಅವರ
ಸಮಾಧಿ ಕೂಡ ಇದೆ, ಅಲ್ಲಿ ಅವರು ಪೂಜೆ ಮಾಡ್ತಿರೋದು ಅಥವಾ ನಮಸ್ಕಾರ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಯುಗಾದಿ, RSS ನ ಪ್ರಮುಖ ಉತ್ಸವಗಳಲ್ಲಿ ಯುಗಾದಿ ಉತ್ಸವವು ಕೂಡ ಒಂದು. ಈ ಉತ್ಸವ RSS ನ ಮಟ್ಟಿಗಂತೂ ಬಹಳ ವಿಶೇಷವಾದದ್ದು. 7 ಉತ್ಸವಗಳ ಪೈಕಿ ಯುಗಾದಿ ಕೂಡ ಒಂದು. ಇವತ್ತಿನ ಈ ಯುಗಾದಿ RSS ಮಟ್ಟಿಗೆ ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಪ್ರಧಾನಿ ಮೊದಲ ಬಾರಿಗೆ, ತಾವು ಪ್ರಧಾನಿ ಆದ ನಂತರ ಮೊದಲ ಬಾರಿಗೆ ಈಗ RSS ನ ಕೇಂದ್ರ ಕಚೇರಿಗೆ ಬಂದಿರೋದು, ನಾಗ್ಪುರಕ್ಕೆ ಆಗಮಿಸಿರೋದು. ನಾಗ್ಪುರದಲ್ಲಿ RSS ನ ಕಚೇರಿಗೆ ಬಂದು ಅಲ್ಲಿ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿರೋದು, ವಿಸಿಟ್ ಮಾಡಿರೋದು. ಈವರೆಗೂ ಯಾವೊಬ್ಬ ಪ್ರಧಾನಿಯೂ ಕೂಡ ಪ್ರಧಾನಿ ಸ್ಥಾನದಲ್ಲಿದ್ದಾಗ ಯಾರೂ ಕೂಡ RSS ಕಚೇರಿಗೆ ಬಂದಿರಲಿಲ್ಲ. ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ. ರೇಷಿಂ ಬಾಗ್ನಲ್ಲಿರುವ ಸ್ಮೃತಿ ಮಂದಿರ, ಇದೇ ಸ್ಮೃತಿ ಮಂದಿರಕ್ಕೆ ಪ್ರಧಾನಿ ಬಂದಿರೋದು. ದೀಕ್ಷಾ ಭೂಮಿಗೆ ಭೇಟಿ ನೀಡಿದ್ದಾರೆ. ಮಾಧವ ನೇತ್ರಾಲಯಕ್ಕೆ ಪ್ರಧಾನಿಗಳು ಇವತ್ತು ಶಂಕುಸ್ಥಾಪನೆ ಮಾಡ್ತಾರೆ. ಪ್ರಧಾನಿ ಮೋದಿಗೆ ಮೋಹನ್ ಭಾಗವತ್ ಸಾಥ್ ಕೊಟ್ಟಿದ್ದಾರೆ. ಹಾಗೆ RSS ನ ಪದಾಧಿಕಾರಿಗಳು ಅವರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿದ್ದಾರೆ. ಗುಜರಾತ್ನ ಸಿಎಂ ಆಗಿದ್ದಾಗ ಮೋದಿ ಭೇಟಿ ಕೊಟ್ಟಿದ್ರು RSS ನ ನಾಗ್ಪುರದ ಕಚೇರಿಗೆ. 2012ರ ಸೆಪ್ಟೆಂಬರ್ನಲ್ಲಿ ಮೋದಿ ಭೇಟಿ ಕೊಟ್ಟಿದ್ರು. ಹಾಗೆ ನೋಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಈ ಹಿಂದೆ RSS ನ ಸ್ವಯಂ ಸೇವಕ ಆಗಿಯೂ, ಮುಖ್ಯ ಶಿಕ್ಷಕ ಆಗಿಯೂ, ಪ್ರಚಾರಕ ಆಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಅದಾದ ನಂತರ ಅವರಿಗೆ RSS ನ ಈ ಉತ್ಸವಗಳ ಬಗ್ಗೆ ಅರಿವಿದೆ. ಈ ಯುಗಾದಿ ಅನ್ನೋದು RSS ನಲ್ಲಿ ಎಷ್ಟು ವಿಶೇಷ ಅನ್ನೋದ್ರ ಬಗ್ಗೆಯೂ ಕೂಡ ಅರಿವಿದೆ. ಸಹಜವಾಗಿ RSS ನ ಶಾಖೆಗಳಲ್ಲಿ ಈ ಯುಗಾದಿಯನ್ನ ಪ್ರತಿನಿತ್ಯದ ಶಾಖೆಗಿಂತಲೂ ಕೂಡ ವಿಶೇಷವಾಗಿ ಆ ಶಾಖೆಯಲ್ಲಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಸುಮಾರು 7 ಉತ್ಸವಗಳ ಪೈಕಿ RSS ನ ಈ ಯುಗಾದಿ ಉತ್ಸವ ಬಹಳ ವಿಶೇಷ. RSS ಮಟ್ಟಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾದದ್ದು. ಬಹುಶಃ ಎಷ್ಟು ಜನ ಸ್ವಯಂ ಸೇವಕರಿದ್ದಾರೆ ಅವರೆಲ್ಲರಿಗೂ ಕೂಡ ಬಹಳ ಒಂದು ಸಂಭ್ರಮ. ದೇಶದ ಪ್ರಧಾನಿ, ಘನತೆವೆತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಗಾದಿಯ RSS ನ ಉತ್ಸವದಲ್ಲಿ, ಅದರಲ್ಲೂ ಕೂಡ ನಾಗ್ಪುರದ ಕೇಂದ್ರ ಕಚೇರಿಗೆ ಹೋಗಿರೋದು ಬಹಳ ವಿಶೇಷವಾಗಿದೆ. 13 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಗುಜರಾತ್ನ ಸಿಎಂ ಆಗಿದ್ದಾಗ RSS ನ ಕೇಂದ್ರ ಕಚೇರಿಗೆ ಬಂದಿದ್ರು. ಆದ್ರೆ ಈಗ ಪ್ರಧಾನಿ ಆದ ನಂತರ, 2ನೇ ಬಾರಿ ತಾವು ಪ್ರಧಾನಿ ಆದ ನಂತರ ಈಗ RSS ನ ಕಚೇರಿಗೆ ಬಂದಿರೋದು. 13 ವರ್ಷದ ನಂತರ ಬಂದಿದ್ದಾರೆ. ಕೇಶವ್ ಬಲಿರಾಮ್ ಹೆಗ್ಡೆವಾರ್ ಹಾಗೆ ಗೋಳವಲ್ಕರ್ ಗುರೂಜಿ ಅವರ ಸ್ಮಾರಕ ಸ್ಥಳ ಇದೆ, ಆ ಸ್ಥಳಕ್ಕೆ ನಮಸ್ಕಾರ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. RSS ನ ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಗ್ಡೆವಾರ್, 2ನೇ ಸರಸಂಘ ಚಾಲಕ MS ಗೋಳವಲ್ಕರ್ ಗುರೂಜಿ ಅಂತ ಕರೀತಾರೆ ಅವರನ್ನ. ಅವರ ಒಂದು ಸಮಾಧಿ ಸ್ಥಳಕ್ಕೆ, ಸ್ಮಾರಕ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಸೋಲಾರ್ ಇಂಡಸ್ಟ್ರೀಸ್ಗೆ ಭೇಟಿ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗೆ ಮಹಾರಾಷ್ಟ್ರ ಬಳಿಕ ಛತ್ತೀಸ್ಗಢಗೆ ಪ್ರಯಾಣವನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತಿನ ಭೇಟಿ, ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ RSS ನ ಕಚೇರಿ ನಾಗ್ಪುರಕ್ಕೆ ಬಂದಿದ್ದಾರೆ. ಅದರ ನೇರ ದೃಶ್ಯಾವಳಿಯನ್ನ ತಾವು ನೋಡ್ತಾ ಇದ್ದೀರಿ. ಆಬ್ವಿಯಸ್ಲಿ ಹೊಸ ಪದ್ಧತಿಗೆ ನಮೋ ನಾಂದಿ ಹಾಕಿದ್ದಾರೆ. ನಾಗ್ಪುರದ RSS ಕಚೇರಿಗೆ ಪ್ರಧಾನಿಯಾಗಿ ಭೇಟಿ ಕೊಡುವ ಮುಖಾಂತರ ಒಂದು ಹೊಸ ಪದ್ಧತಿಗೆ ನಾಂದಿ ಹಾಡಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಮೋಹನ್ ಭಾಗವತ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಧಾನಿ ನಾಗ್ಪುರದ RSS ಕಚೇರಿಗೆ ಭೇಟಿ ಕೊಡ್ತಾ ಇರೋದು ಸಾಂಕೇತಿಕವಾಗಿ ಭಾರತದಾದ್ಯಂತ ಒಂದು ಸಂದೇಶವನ್ನ ಸಾರುತ್ತೆ. ಅಂದ್ರೆ ಈ ಹಿಂದೆ RSS ಬಗ್ಗೆ ಎಷ್ಟೆಲ್ಲ ಅದರ ಹೆಸರನ್ನ ಕೆಡಿಸುವಂತಹ ಪ್ರಯತ್ನಗಳು ಹಲವು ಹಿತಾಸಕ್ತಿಗಳಿಂದ, ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಏನ್ ಹೇಳ್ತೀವಿ, ಆ ಥರದ ಹಿತಾಸಕ್ತಿಗಳಿಂದ ಸದಾ ನಡೀತಾ ಇದ್ದದ್ದನ್ನ ನಾವು ಗಮನಿಸಬಹುದು. ಅಂಥದ್ದೆಲ್ಲದಕ್ಕೂ ಒಂದು ಚಾಟಿ ಬೀಸಿದಂತೆ ಒಂದು ವಿರೋಧಾತ್ಮಕವಾಗಿ ಪ್ರಧಾನಿ ಮೋದಿ ಅವರ ಭೇಟಿ ಇದೆ.